ನಮಸ್ಕಾರ, ನಾನು ಡಾಕ್ಟರ್ ವೀರಸ್ವಾಮಿ ಶ್ರೀ ಶಾರದಮ್ಮ ಕ್ಲಿನಿಕ್ನಿಂದ. ಇಲ್ಲಿ ನಾವು ಆಯುರ್ವೇದ ಜ್ಞಾನ ಮತ್ತು ಮಾಡರ್ನ್ ಸೈನ್ಸ್ ಎರಡನ್ನು ಒಟ್ಟಿಗೆ ಬಳಸಿ ಆರೋಗ್ಯವನ್ನು ಅರ್ಥ ಮಾಡ್ಕೊಳ್ತೀವಿ. ಊಟ ಆದ್ಮೇಲೆ ನೀರು ಕುಡಿಯೋದು ಹೆಲ್ದಿ ಅಂತ ಅನ್ಕೊಳ್ತೀರಾ? ಬಟ್ ವಾಟ್ ಇಫ್ ಐ ಟೆಲ್ ಯು, ಇಟ್ ಈಸ್ ವೀಕನಿಂಗ್ ಯುವರ್ ಡೈಜೆಷನ್ ಎವ್ರಿ ಸಿಂಗಲ್ ಡೇ. ಆಯುರ್ವೇದ ಹೇಳೋದೇನು ಗೊತ್ತಾ? ಅತಿಯಾಗಿ ನೀರು ಕುಡಿಯೋದು ಅಗ್ನಿ ನಾಶಕ್ಕೆ ಮೂಲ ಕಾರಣ. ನಮ್ಮ ದೇಹದಲ್ಲಿ ಡೈಜೆಷನ್ ಮಾಡೋದು ಅಗ್ನಿ. ಈ ಅಗ್ನಿ ಸ್ಟ್ರಾಂಗ್ ಇದ್ರೆ ನೀವು ಕಲ್ ತಿಂದ್ರು ಕರಗಿಸುತ್ತೆ. ಊಟ ಆದ್ಮೇಲೆ ತುಂಬಾ ನೀರು ಕುಡಿದ್ರೆ ಏನಾಗ್ತದೆ ಗೊತ್ತಾ? ಅದು ಬೆಂಕಿಯ ಮೇಲೆ ನೀರು ಸುರಿದ ಹಾಗೆ ಬೆಂಕಿ ಆರು ಹೋಗುತ್ತೆ, ಡೈಜೆಷನ್ ಸ್ಲೋ ಆಗುತ್ತೆ, ಆಹಾರ ಪ್ರಾಪರ್ ಆಗಿ ಬ್ರೇಕ್ ಆಗಲ್ಲ. ಇದಕ್ಕೆ ಕಾರಣ ನಾವು ಸೈಂಟಿಫಿಕ್ಲಿ ಹೇಳಬೇಕು ಅಂದ್ರೆ ಸ್ಟಮಕ್ ಅಸಿಡ್ಸ್ ಡೈಲ್ಯೂಟ್ ಆಗ್ತವೆ, ಎನ್ಸೈಮ್ ಆಕ್ಟಿವಿಟಿ ಕಮ್ಮಿ ಆಗುತ್ತೆ. ಆಯುರ್ವೇದದಲ್ಲಿ ಇದನ್ನು ನಾವು ಮಂದಾಗ್ನಿ ಅಂತ ಕರಿತೀವಿ. ಉದಾಹರಣೆಗೆ ಹೊಟ್ಟೆ ತುಂಬಿದ ತಕ್ಷಣ ಹೊಟ್ಟೆ ತುಂಬಿದ ಫೀಲಿಂಗ್ ಆಗೋದು, ಬ್ಲೋಟಿಂಗ್ ಆಗೋದು, ಗ್ಯಾಸು, ಮೋಷನ್ ಕ್ಲಿಯರ್ ಆಗಲ್ಲ. ನನ್ನ ಕ್ಲಿನಿಕ್ ಒಬ್ಬರು ಪೇಷಂಟ್ ಬಂದಿದ್ರು. ಅವ್ರು ಹೇಳಿದ್ದು, ಡಾಕ್ಟ್ರೆ ನಾನು ತುಂಬಾ ಕಡಿಮೆ ತಿಂತೀನಿ, ಆದ್ರೂ ಹೆವಿನೆಸ್ ಇದೆ. ಹಿಸ್ಟ್ರಿ ನೋಡಿದಾಗ ಊಟ ಆದ್ಮೇಲೆ 2-3 ಗ್ಲಾಸ್ ನೀರು ಕುಡಿಯೋ ಅಭ್ಯಾಸ ಇತ್ತು. ನಾವು ಏನ್ ಚೇಂಜ್ ಮಾಡಿದ್ವಿ ಗೊತ್ತಾ? ಊಟದ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ನೀರು ಸಿಪ್ಪಾಗಿ ಕುಡಿಬೇಕು. ಊಟ ಆದ್ಮೇಲೆ 45 ನಿಮಿಷ ಗ್ಯಾಪ್ ಕೊಡ್ಲೇಬೇಕು. ರಿಸಲ್ಟ್ಸ್ ವಿತಿನ್ 10 days ಎಲ್ಲ ಸಮಸ್ಯೆ ಸರಿ ಆಯ್ತು. ಬ್ಲೋಟಿಂಗ್ ಇಲ್ಲ, ಡೈಜೆಷನ್ ಚೆನ್ನಾಗಾಯ್ತು. ಸೊ ಪ್ರಾಬ್ಲಮ್ ಈಸ್ ನಾಟ್ ದ ವಾಟರ್, ಬಟ್ ಇಟ್ಸ್ ಅ ಟೈಮಿಂಗ್. ಊಟದ ಮುಂಚೆ ಹೆಚ್ಚು ನೀರು ಕುಡಿಬಾರ್ದು, ಊಟ ಆದ್ಮೇಲೆ ಹೆಚ್ಚು ನೀರು ಕುಡಿಬಾರ್ದು, ಊಟದ ಮಧ್ಯ ಸ್ವಲ್ಪ ಸ್ವಲ್ಪ ಮಾತ್ರ. ಫಾಲೋ ದಿಸ್ ಟಿಪ್. ಊಟಕ್ಕೆ 30 ನಿಮಿಷ ಮುಂಚೆ ನೀರು ಓಕೆ, ಊಟದ ವೇಳೆ ಸ್ಮಾಲ್ ಸಿಪ್ಸ್, ಊಟ ಆದ್ಮೇಲೆ 45 ನಿಮಿಷ ನಂತರ ನೀರು ಓಕೆ. ವಾರ್ಮ್ ವಾಟರ್ ಬೆಟರ್ ದನ್ ಕೋಲ್ಡ್ ವಾಟರ್. ಅಗ್ನಿ ಕೋಲ್ಡ್ ವಾಟರ್ ಅಗ್ನಿಯನ್ನು ಕಿಲ್ ಮಾಡ್ತದೆ, ಹಾಟ್ ವಾಟರ್ ಅಗ್ನಿ ಜಾಸ್ತಿ ಮಾಡ್ತದೆ. ಜಿಮ್ ಟ್ರೈನರ್ ಹೇಳ್ತಾರೆ ನೀರು ಯಾವ ಬೇಕಾದ್ರೂ ಕುಡಿ, ಎಷ್ಟು ಕುಡಿದ್ರು ಒಳ್ಳೇದು ಅಂತ. ಆದ್ರೆ ನೀರು ಎಷ್ಟು ಕುಡಿತೀವಿ ಅನ್ನೋಕ್ಕಿಂತ ಯಾವ ಕುಡಿತೀವಿ ಅನ್ನೋದು ಇಂಪಾರ್ಟೆಂಟು. ಇಫ್ ಯು ಹ್ಯಾವ್ ಬ್ಲೋಟಿಂಗ್, ಗ್ಯಾಸ್, ವೀಕ್ ಡೈಜೆಷನ್, ಟ್ರೈ ದಿಸ್ ಫಾರ್ 7 days. ಅಗ್ನಿ ಅಂತ ಕಮೆಂಟ್ ಮಾಡಿ ಇಫ್ ಯು ಆರ್ ಸ್ಟಾರ್ಟಿಂಗ್ ಟುಡೇ. ಫಾಲೋ ದಿಸ್ ಚಾನಲ್ ಫಾರ್ more Ayurveda truths and scientific explanations. Thank you.